ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮಹಾಭಾರತ ಪರಿನಿರ್ಣಯ ಮೊದಲನೇ ಅಧ್ಯಾಯದಲ್ಲಿ 96ನೇ ಶ್ಲೋಕ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯಃ ತಸ್ಮಾದ್ ಯೋಗ್ಯಾನುಸಾರೇಣ ಸೇವ್ಯೋ ವಿಷ್ಣು ಸದೈವ ಹಿ. ಹಿಂದೆ ಹೇಳಿದಂತೆ ಬ್ರಹ್ಮದೇವರು ಅನಂತ ಗುಣಗಳಿಂದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಮನುಷ್ಯರು ಸತ್ ಚಿತ್ ಆನಂದ ಆತ್ಮ ಅಂತ 4 ಗುಣಗಳಿಂದ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅಂತ. ಈ ರೀತಿಯಾಗಿ ಈ ತಾರತಮ್ಯ ಇದು ಸ್ವರೂಪದಲ್ಲೇ ಇರತಕ್ಕದ್ದು, ಅನಾದಿ ನಿತ್ಯವಾದದ್ದು. ಇದು ಎಲ್ಲಿ ಹೋದರೂ ಬಿಟ್ಟು ಹೋಗೋದಿಲ್ಲ ಹಾಗೆ ಅಂತ ಹೇಳಿ, ಮತ್ತು ಆ ಪದವಿಗೆ, ಬ್ರಹ್ಮ ಪದವಿಗೆ ತಕ್ಕಂತೆ ಋಜುಗಣ ಅಂತ ಅವರಿದ್ದಾರೆ. ಅವರು ಮಾತ್ರ ಆ ಪದವಿಗೆ ಬರಲಿಕ್ಕೆ ಯೋಗ್ಯರು ಹಾಗೆ ಅಂತ. ಅದನ್ನು ಬಿಟ್ಟು ಯಾರಿಂದಲೂ ಕೂಡ, ಯಾವ ಕಾರಣದಿಂದಲೂ ಕೂಡ ಆ ಪದವಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಬ್ರಹ್ಮ ಪದವಿ ಇರ್ಬೋದು, ಶೇಷ ಪದವಿ, ಗರುಡ ಪದವಿ, ರುದ್ರ ಪದವಿ, ಇಂದ್ರ ಪದವಿ ಅಂತ ಏನೇ ಇರ್ಬೋದು. ಅದು ಅದಕ್ಕೆ ಯೋಗ್ಯರಾದವರು ಮಾತ್ರ ಬರಲಿಕ್ಕೆ ಸಾಧ್ಯವೇ ಹೊರತು ಯೋಗ್ಯತೆ ಇಲ್ಲದವರು ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಯತ್ನ ಪಟ್ಟರೆ ಹಾಗೆ ಅಂತ. ಯೋಗ್ಯತೆ ಇಲ್ಲದಿದ್ದವರು ಪ್ರಯತ್ನ ಪಟ್ಟರೆ ಏನಾಗುತ್ತದೆ ಎಂಬುದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯಃ. ತಮಗಿಂತ ಉತ್ತಮರ ಪದಪ್ರಾಪ್ತಿಯನ್ನ ಯಾರು ಬಯಸ್ತಾರೆ ಅವರು ಪತತ್ಯೇವ ಉಪಾಸನಾದ್ ಭ್ರಂಶ್ಯತೆ ಅಂತ ಬರೀತಾರೆ. ಅವರು ಅಧಃಪತನವನ್ನ ಹೊಂದುತ್ತಾರೆ ಅಂತ. ಇದರಲ್ಲಿ ಸಂಶಯ ಬೇಡ. ಅಯೋಗ್ಯಂ ಉಪಾಸನಂ ಕರ್ತುಂ ಇಚ್ಛನ್ನೇವ ಪತತಿ. ಮಾಡೋದು ದೂರ ಆಯಿತು, ಇಚ್ಛೆ ಪಟ್ಟರೆ ಅವರು ಬಿದ್ದೋಗ್ತಾರಂತೆ. ಇನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇನ್ನೇನು ಹೇಳೋದು. ಅದರಿಂದ ಈ ವಿಚಾರದಲ್ಲಿ ಸಂಶಯ ಬೇಡ. ದೊಡ್ಡವರ ಸ್ಥಾನವನ್ನ ನಾವೆಂದಿಗೂ ಕೂಡ ಬಯಸಬಾರದು ಹಾಗೆ ಅಂತ. ತಸ್ಮಾದ್ ಯೋಗ್ಯಾನುಸಾರೇಣ ಸದಾ ಸರ್ವದಾ ವಿಷ್ಣು ಸೇವ್ಯ. ನಮ್ಮ ಯೋಗ್ಯತೆಗೆ ತಕ್ಕಂತೆ ವಿಷ್ಣುವನ್ನು ಸದಾ ಸೇವನೆ ಮಾಡಬೇಕು ಹಾಗೆ ಅಂತ. ಆ ಸೇವೆಯಾದರೂ ಹೇಗಿರಬೇಕು ಹಾಗೆಂದ್ರೆ, ಅಚ್ಛಿದ್ರ ಸೇವನಾಚ್ಛೈವ ನಿಷ್ಕಾಮತ್ವಾಚ್ಛ ಯೋಗ್ಯತಃ ದ್ರಷ್ಟುಂ ಶಕ್ಯೋ ಹರಿ ಸರ್ವೈಃ ನಾನ್ಯಥಾತು ಕಥಂಚನ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿರಂತರ ಸೇವೆ, ಅಚ್ಛಿದ್ರ ಪರಮಾತ್ಮನ ಸೇವೆಯಲ್ಲಿ ಒಂದು ಕ್ಷಣ ಕೂಡ ಬಿಟ್ಟಿರಬಾರ್ದಂತೆ. ನಿರಂತರ ಸೇವೆ ಇರಬೇಕು. ಅದು ಒಂದು ಅಂದರೆ ಟೈಮ್ ಬೌಂಡ್ ಆಗಿ ಇರಬಾರ್ದು, ಸಮಯವನ್ನು ಮೀರಿ ಮಾಡಬೇಕು ಅಂತ. ನಿಷ್ಕಾಮತ್ವಾತ್, ಫಲಾಪೇಕ್ಷೆ ಇರಬಾರ್ದು ಎರಡನೇದು. ಮೂರನೇದು ಯೋಗ್ಯತಾನುಸಾರೇಣೈವ, ನಮ್ಮ ಕೆಪಾಸಿಟಿ ಅಂತ ಇದೆ ನೋಡಿ, ಆ ಯೋಗ್ಯತೆಗೆ ತಕ್ಕಂತೆ ಸೇವೆಯನ್ನ ಮಾಡ್ತಾ ಇದ್ರೆ, ವಿಹಿತ ಕರ್ಮಗಳನ್ನ ಮಾಡ್ತಾ ಇದ್ರೆ ಹರಿಹಿ ದ್ರಷ್ಟುಂ ಶಕ್ಯ, ಪರಮಾತ್ಮನನ್ನ ಕಾಣಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ನಮಗೆ ಅಪರೋಕ್ಷ ಜ್ಞಾನ ಬರುತ್ತದೆ. ಅನ್ಯಥಾ ಅದು ಕಥಂಚನ ಕೇನಾಪಿ ಪ್ರಕಾರೇಣ ದ್ರಷ್ಟುಂ ನ ಶಕ್ಯ. ಇದನ್ನು ಬಿಟ್ಟು ಬೇರೆ ರೀತಿಯಿಂದ ದೇವರನ್ನ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ. ನಿಯಮೋಯಂ ಹರೇರ್ಯಸ್ಮಾನ್ ನೋಲ್ಲಂಘ್ಯ ಸರ್ವಚೇತನೈಃ ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಇದು ಪರಮಾತ್ಮನ ನಿಯಮ. ಇದು ಈ ರೀತಿಯಾದ ನಿಯಮ, ತಾರತಮ್ಯ ಇದೆ, ಹೀಗೆ ಸಾಧನೆ ಆಗಬೇಕು, ಇದೇ ಗ್ರಂಥಗಳನ್ನೇ ಓದಬೇಕು, ಈ ರೀತಿಯಾಗಿ ಆಗಬೇಕು ಅಂತ ಪರಮಾತ್ಮನ ನಿಯಮ, ರೂಲ್ ಅದು ಇದೆ. ಅದರಿಂದ ನೋಲ್ಲಂಘ್ಯ ಸರ್ವಚೇತನೈಃ, ಯಾವ ಚೇತನರಾಗಲಿ ಜೀವರಾಗಲಿ ಈ ನಿಯಮವನ್ನ ಉಲ್ಲಂಘನೆ ಮಾಡಬಾರ್ದು. ಉಲ್ಲಂಘನೆ ಮಾಡಿದರೆ ತೊಂದರೆ ಇದೆ. ಉಲ್ಲಂಘನೆ ಮಾಡದೆ ನಾವು ಸರಿಯಾಗಿ ಪರಮಾತ್ಮನ ಆಜ್ಞೆಯನ್ನ, ಈಗ ಇರುತ್ತೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದರೆ ನಮಗೆ ಸರಿಯಾಗಿ ಸುಗಮವಾಗ್ತದೆ. ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಿದರೆ ಶಿಕ್ಷೆ ಇದ್ದೇ ಇರುತ್ತದೆ ನೋಡಿ. ಸೇಮ್ ಕಾನ್ಸೆಪ್ಟ್ ಇಲ್ಲಿ. ಪರಮಾತ್ಮನ ಆಜ್ಞೆ ವೇದಗಳಲ್ಲಿ ಪುರಾಣಗಳಲ್ಲಿ ನಮಗೆ ಗೊತ್ತಾಗ್ತದೆ. ಆ ರೂಲ್ಸ್ ಅನ್ನು ಫಾಲೋ ಮಾಡಿದರೆ ಕ್ಷೇಮ, ರೂಲ್ಸ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಶಿಕ್ಷೆ ಇದ್ದೇ ಇರುತ್ತದೆ. ಮತ್ತು ರೂಲ್ಸ್ ಫಾಲೋ ಮಾಡಿದ ಮೇಲೂ ಕೂಡ ದೇವರು ಏನಾರು ವ್ಯತ್ಯಾಸ ಮಾಡುವನೋ ಏನೋ ಅಂತ ಸಂಶಯ ಪಡಬೇಡಿ ಅಂತಾರೆ ಆಚಾರ್ಯರು.
ಸತ್ಯ ಸಂಕಲ್ಪತೋ ವಿಷ್ಣು, ಪರಮಾತ್ಮ ಸತ್ಯ ಸಂಕಲ್ಪ. ಒಂದು ಸಲ ಒಂದು ಮಾತು ಹೇಳಿದ ಅಂದ್ರೆ ಅದು ಹಾಗೆ ಮಾಡುವವನು. ಅದು ಬದಲಾವಣೆ ಮಾಡೋದು ಎಂಬ ಅದರೆಲ್ಲ ದೇವರಲ್ಲಿ ಇಲ್ಲವೇ ಇಲ್ಲ. ಅದರಿಂದ ದೇವರ ನಿಯಮ ಇದು ಹೀಗೆ ಇರ್ತದೆ. ಸದಾ ಪರಮಾತ್ಮನ ಸ್ಮರಣೆ ಮಾಡ್ತಾ ನಿಷ್ಕಾಮನೆಯಿಂದ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ವಿಹಿತ ಕರ್ಮಗಳನ್ನ ನಾವು ಮಾಡ್ತಾ ಇರಬೇಕು. ನಾಣ್ಯಥ ಅದು ಕರಿಷಿ, ಬೇರೆ ರೀತಿಯಾಗಿ ದೇವರು ಮಾಡೋದಿಲ್ಲ ಹಾಗೆ. ಅದರಿಂದ ನಿರಂತರ ಪರಮಾತ್ಮನ ಚಿಂತನೆಯಲ್ಲಿ ಇರಬೇಕು ಹಾಗೆ. ದಾನತೀರ್ಥ ತಪೋ ಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕಾಪಿ ಮುಕ್ತಯೇ ಭವಿಷ್ಯತ್ ಪರ್ವವಚನಂ ಇತ್ಯೇತದಖಿಲಂ ಫಲಂ. ಇನ್ನು ಇಲ್ಲಿ ತನಕ ತಯಾಮುಕ್ತಿ ನ ಚಾನ್ಯತಾ ಅಂತ ಭಕ್ತಿಯೇ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾ ಬಂದಿದ್ರು. ಹಾಗಾದರೆ ಕೆಲವು ಕಡೆ ದಾನಾದಿಗಳಿಂದಲೂ ಕೂಡ ಮೋಕ್ಷ ಪ್ರಾಪ್ತಿಯನ್ನು ಹೇಳಿದ್ದಾರೆ. ತ್ಯಾಗೇನೇಕೆ ಅಮೃತತ್ವ ಮಾನಶುಹು ಅಂತ ವೇದ ಹೇಳ್ತಾ ಇದೆ. ತ್ಯಾಗೇನ ಅಂದ್ರೆ ಏನು? ದಾನ. ತ್ಯಾಗ ಮಾಡೋದು ಅಂದ್ರೆ ಏನು? ದಾನ ಮಾಡೋದು ಅಂತ ಅರ್ಥ. ದಾನ ಮಾಡುವುದರಿಂದ ಮೋಕ್ಷವನ್ನು ಹೊಂದುತ್ತಾರೆ ಅಂತ ವೇದ ಹೇಳ್ತಾ ಇದೆ. ಮತ್ತೆ ಭಕ್ತಿಯಿಂದ ಮೋಕ್ಷನೋ ದಾನಾದಿಗಳಿಂದಲೂ ನಡೀತದೋ ಅಂತ ಒಂದು ಸಂಶಯ ಬರುತ್ತದೆ. ಅದಕ್ಕೆ ಆಚಾರ್ಯರು ಪರಿಹಾರ ಮಾಡ್ತಾ ಇದ್ದಾರೆ. ದಾನಂ ಅಂದ್ರೆ ಏನರ್ಥ? ಸರಿಯಾದ ಸತ್ಪಾತ್ರರಲ್ಲಿ ಮಾಡತಕ್ಕ ದ್ರವ್ಯ ತ್ಯಾಗ. ಇನ್ನು ತೀರ್ಥ, ಭಾಗೀರಥ್ಯಾದಿ ಅಂದರೆ ಗಂಗಾ ಸ್ನಾನ ಇತ್ಯಾದಿಗಳು. ತಪಸ್ಸು, ಚಾಂದ್ರಾಯಣ ಮುಂತಾದ ವ್ರತಗಳು. ಯಜ್ಞ, ಜ್ಯೋತಿಷ್ಠೋಮ ಮುಂತಾದ ಯಜ್ಞಗಳು. ಇದೆಲ್ಲವೂ ಕೂಡ ಸರ್ವೇ ಉಪಾಯ ಹರಿಸೇವಾಯಾಂ ಭಕ್ತಿರೂಪಾಯಾಂ ಅಂಗಾನಿ. ಇದೆಲ್ಲವೂ ಕೂಡ ಪರಮಾತ್ಮನ ಸೇವೆಯ ಒಂದು ಅಂಗ, ಒಂದು ಪಾರ್ಟ್. ಭಕ್ತಿಗಾಗಿ ಇದೆಲ್ಲವನ್ನು ಕೂಡ ಮಾಡಬೇಕು. ಭಕ್ತಿಸ್ತು ವಿಮುಕ್ತಯೇ, ಮೋಕ್ಷ ಆಗಬೇಕು ಅಂದ್ರೆ ಭಕ್ತಿನೇ ಬೇಕು. ದಾನ, ತೀರ್ಥ, ತಪಸ್ಸು ಇದೆಲ್ಲವೂ ಭಕ್ತಿಗಾಗಿ. ಗಂಗೆ ಸ್ನಾನ ಮಾಡಿದರೆ ಭಕ್ತಿ ಬೆಳೀತದೆ, ಆ ರೀತಿಯಾಗಿ ದಾನ ಮಾಡಿದರೆ ಭಕ್ತಿ ಬೆಳೀತದೆ ಹಾಗೆ ಅಂತ. ಆ ಭಕ್ತಿಯಿಂದಲೇ ಒಟ್ಟು ಮೋಕ್ಷ ಹಾಗೆ ಅಂತ. ಅದರಿಂದ ಪರಂಪರೆಯ ದಾನ, ತಪಸ್ಸು ಇದೆಲ್ಲ ಮೋಕ್ಷಕ್ಕೆ ಸಾಧನೆ ಹೊರತು ಡೈರೆಕ್ಟ್ ಆಗಿ ಮೋಕ್ಷ ಸಾಧನೆ ಅಂದರೆ ಯಾವುದು? ಅದು ಭಕ್ತಿಯೇ ಅಂತ ಒಟ್ಟು. ಇಷ್ಟು ವಿಚಾರ ಭವಿಷ್ಯತ್ ಪರ್ವ. ಇದು ಏನೋ ಆಚಾರ್ಯರು ತಲೆಗೆ ಬಂದದ್ದು ಹೇಳಿದ್ರು ಅಂತ ನಾವು ತಿಳಿಬಾರದು. ಇದೆಲ್ಲವೂ ಕೂಡ ಪ್ರಮಾಣಬದ್ಧವಾಗಿ ಭವಿಷ್ಯತ್ ಪರ್ವ ಎಂಬ ಒಂದು ಪುರಾಣದಲ್ಲಿ ವೇದವ್ಯಾಸರು ಅದನ್ನ ಹೇಳಿದ್ದಾರೆ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ಅಂತ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ತನಕ ಇದೆಲ್ಲವೂ ಕೂಡ ಭವಿಷ್ಯತ್ ಪರ್ವದಲ್ಲಿ ವೇದವ್ಯಾಸರ ನುಡಿಯನ್ನೇ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ ಅನ್ಯಮತಿ ನೇನೀಯಮಾನಃ ಏದಮಾನದ್ವಿಟ್ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಹಾಗೆ ಅಂತ. ತ್ರಿವಿಧ ಜೀವಸಂಗಾಸ್ತು ಇತ್ಯಾದ್ಯುಕ್ತಾರ್ಥೆ ಶ್ರುತಿ ಸಮ್ಮತಿ ಮಾಹ. 3 ವಿಧವಾದ ಜೀವರಾಶಿಗಳು ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ವೇದಗಳಲ್ಲಿ ಸಮ್ಮತಿ ಇದೆಯಾ ಹಾಗೆಂದ್ರೆ ಅದಕ್ಕೆ ಆಚಾರ್ಯರು ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ವೇದದಲ್ಲಿ ಇದೆ ಹಾಗೆ ಅಂತ. ಶೃಣ್ವೇ ಅಂದ್ರೆ ಕೇಳ್ತಾ ಇದೆ ಹಾಗೆ ಅಂತ. ಏನು? ಸರ್ವೇಷು ವೇದೇಶು ಶ್ರೂಯತೆ, ಎಲ್ಲಾ ವೇದಗಳಲ್ಲೂ ಕೂಡ ಇದು ಕೇಳಲ್ಪಡ್ತಾ ಇದೆ. ಏನು ಹಾಗೆಂದ್ರೆ ಉಗ್ರಮುಗ್ರಂ ದಮಾಯನ್ ಅನ್ಯಂ ಅತಿ ನೇನೀಯಮಾನಃ ಹಾಗೆ ಅಂತ. ವೀರಃ ಮಹಾಬಲಃ ಆರಬ್ಧ ಅಂದಗಾಮಿ ಇಂದ್ರಃ ಪರಮೈಶ್ವರ್ಯ ಸಂಪನ್ನಃ ಪರಮಾತ್ಮ. ಆ ಪರಮಾತ್ಮನ ವಿಚಾರ ಸರ್ವೇಷು ವೇದೇಶು, ಎಲ್ಲಾ ವೇದಗಳಲ್ಲೂ ಪರಮಾತ್ಮನ ಕೀರ್ತನೆ ಅದು ಕೇಳಿ ಬರ್ತಾ ಇದೆ. ಅಂತ ಪರಮಾತ್ಮ ಏನ್ ಮಾಡ್ತಾನೆ ಹಾಗೆಂದ್ರೆ ಉಗ್ರಂ ಸರ್ವ ತಾಮಸಾನ್ ದ್ವೇಷಿನಃ ಜೀವಾನ್ ಅಂತ. ಯಾರು ಪರಮಾತ್ಮನನ್ನು ದ್ವೇಷ ಮಾಡತಕ್ಕ ಜೀವರಿದ್ದಾರಲ್ಲ ಅಂತವರನ್ನ ದಮಾಯನ್ ತಮಃಪ್ರಾಪಯನ್ ನಿಗೃನ್ನನ್ ಇತ್ಯರ್ಥಃ, ತಮಸ್ಸಿಗೆ ಕಳಿಸುವಂತೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. 3 ವಿಧವಾದ ಜೀವರಾಶಿಗಳಲ್ಲಿ ಉಗ್ರನಾದ ಪರಮಾತ್ಮ, ಯಾರು ಪರಮಾತ್ಮನನ್ನ ದ್ವೇಷ ಮಾಡ್ತಾರೆ, ಇಷ್ಟೆಲ್ಲ ಮಾಡಿಯೂ ಕೂಡ ದ್ವೇಷ ಮಾಡ್ತಾರೆ ಅಂದ್ರೆ ಅವ್ರು ಹೇಗಿರ್ಬೇಕು ನೋಡಿ. ಆ ದ್ವೇಷ ಮಾಡತಕ್ಕವರನ್ನ ತಮಸ್ಸಿಗೆ ಕಳಿಸ್ತಾನೆ. ಅನ್ಯಂ, ಯಾರು ಉಗ್ರರಿಗಿಂತ ಅನ್ಯರಾಗಿ ಸಾತ್ವಿಕರಾಗಿ ಇದ್ದಾರಲ್ಲ ಅವರನ್ನ ಮೋಕ್ಷಯೋಗ್ಯಾನ್, ಅವರನ್ನ ಮೋಕ್ಷಕ್ಕೆ ಕರೆದೊಯ್ಯುತ್ತಾನೆ. ಅತಿ ನೇನೀಯಮಾನಃ, ಅತ್ಯಂತಂ ಊರ್ಧ್ವಂ
ಅಂದ್ರೆ ವೈಕುಂಠಾದಿ ಸ್ಥಾನಂ ಅತಿಶಯೇನ ನಯತಿ ಇತ್ಯರ್ಥ. ವೈಕುಂಠಾದಿ ಸ್ಥಾನಕ್ಕೆ ಅವರನ್ನ ಕರ್ಕೊಂಡೋಗಿ ಅವರನ್ನ ಸುಖವಾಗಿ ಇಟ್ಟಿರ್ತಾನೆ. ಕುತೋಯಂ ನಿಯಮ, ಯಾಕೆ ಈ ನಿಯಮ ಹಾಗೆಂದ್ರೆ ಅಯಂ ಇಂದ್ರ ಏದಮಾನ ದ್ವಿಟ್, ಈ ಪರಮಾತ್ಮ ಇದ್ದಾನಲ್ಲ ಸ್ವಯೋಗ್ಯ ಅತಿಕ್ರಮಂ ಇಚ್ಛಮಾನಂ ದ್ವೇಷಿ, ಯಾರಿಗೆ ಎಷ್ಟು ಯೋಗ್ಯತೆನೋ ಅಷ್ಟೇ ಅವರಿಗೆ ಕೊಡಬೇಕು ಅಂತ. ಅವರಿಗೆ ತಮಸ್ಸಿನ ಯೋಗ್ಯತೆ ಇದ್ರೆ ತಮಸ್ಸೇ ಕೊಡ್ತಾನೆ. ಆ ತಮಸ್ಸಾದವರನ್ನ ಸತ್ವಗುಣ ಬೆಳೆಸಿ ಅವರಿಗೆ ಮೋಕ್ಷ ಕೊಡೋದು ಅದು ಆಗೋದೇ ಇಲ್ಲ. ಇದು ವೇದದ ಅಭಿಪ್ರಾಯ. ಅವರ ಯೋಗ್ಯತೆ ಏನೋ ಯೋಗ್ಯತೆಯನ್ನು ನೋಡಿ ಸಾತ್ವಿಕರಾಗಿದ್ದರೆ ಮೋಕ್ಷ, ತಾಮಸರಾಗಿದ್ದರೆ ತಮಸ್ಸು. ಇನ್ನು ಮಧ್ಯವರ್ಗದವರಿದ್ದಾರೆ ಮನುಷ್ಯರು, ಅವರನ್ನ ಚೋಷ್ಕೂಯತೆ ಪುನಃ ಪುನಃ ಭೂ ನರಕ ಸ್ವರ್ಗೇಶು, ಭೂಮಿಯಲ್ಲಿ ನರಕದಲ್ಲಿ ಸ್ವರ್ಗದಲ್ಲಿ ಪರಿಭ್ರಮಯತಿ, ಅವರು ತಿರುಗ್ತಾನೆ ಇರ್ತಾರೆ. ಸ್ವರ್ಗ ಭೂಮಿ ನರಕ ವಾಯುಸ್ಥಿತಿಯಲ್ಲಿ ಬರ್ತದೆ ನೋಡಿ. ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್, ಅವರಿಗೆ ಎಂದಿಗೂ ಕೂಡ ತಮಸ್ಸು ಆಗೋದಿಲ್ಲ, ಊರ್ಧ್ವಗತಿಯೂ ಇರೋದಿಲ್ಲ ಅಂತ ಒಟ್ಟು. ಇದು ತ್ರಿವಿಧ ಜೀವರಾಶಿಗಳು ಇದ್ದಾರೆ ಎಂಬ ಅದಕ್ಕೆ ಆಚಾರ್ಯರು ತಿಳಿಸಿಕೊಡುವ ವೇದ ಪ್ರಮಾಣ ಇದು. ಅದರಿಂದ ತ್ರಿವಿಧ ಜೀವರಾಶಿಗಳು ಇದ್ದಾರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಸಾಧನೆಯನ್ನು ಮಾಡಬೇಕು ಅಂತ ಒಟ್ಟು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇನ.